ರಾತ್ರಿ 11 ಗಂಟೆಯಾದ ತಕ್ಷಣ ಗೆಜ್ಜೆ ಶಬ್ದ ಬರುತ್ತೆ ಅಂತ. ಆಂಜನೇಯ ದೇಗುಲದಲ್ಲಿ ನಿಗೂಢ ಗೆಜ್ಜೆ ಶಬ್ದ ಕೇಳಿಸಿದೆ. ದುರ್ಗಮ್ಮ ದೇವಿಯ ಗೆಜ್ಜೆ ಶಬ್ದ ಇದು ಅಂತ ಹೇಳಿ ಅಲ್ಲಿನ ಜನ ಹೇಳ್ತಾ ಇದ್ದಾರೆ. ಬೇರೆ ಬೇರೆ ಗ್ರಾಮಗಳಿಂದ ಕೌತುಕ ನೋಡೋದಕ್ಕೆ ಜನ ಮುಗಿ ಬೀಳ್ತಾ ಇದ್ರು. ಒಂದು 20 ವರ್ಷದ ಹಿಂದೆ ದೆವ್ವದ ಬಗ್ಗೆ ಬಹಳ ಎದುರಾಗಿದ್ರು ಜನ. ನಾನು ಚಿಕ್ಕ ಹುಡುಗನಿಂದಲೂ ಕೂಡ ದೆವ್ವ ಎಲ್ಲಿದೆ 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 ಅಂತ ಹುಡುಕ್ತಾ ಇದ್ದೀನಿ. ಹಗಲ್ನಲ್ಲೂ ಟಾರ್ಚ್ ಹಾಕ್ಬಿಟ್ಟಿದ್ದೀನಿ, ಸಿಕ್ಕಿಲ್ಲ. ಸೂರ್ಯನಿಗೆ ಟಾರ್ಚು ಹಾಕಿದ್ರು ಸಿಕ್ಕಿಲ್ಲ, ದೆವ್ವನಿಗೆ ಟಾರ್ಚು ಹಾಕಿದ್ರು ಸಿಕ್ಲಿಲ್ಲ. ಆದ್ರೆ ಆ ಒಂದು ಮಾಧ್ಯಮದಲ್ಲಿ, ಪ್ರತಿಷ್ಠಿತ ಮಾಧ್ಯಮದಲ್ಲಿ ರಾತ್ರಿ 12 ಗಂಟೆಯಾದ ತಕ್ಷಣ ಬೆಂಗಳೂರಿನ ಪ್ರಸಿದ್ಧ ನಗರವೊಂದರಲ್ಲಿ ಗೆಜ್ಜೆಯ ಶಬ್ದ. ಬೆಚ್ಚಿ ಬಿದ್ದ ಜನ ವಿಜ್ಞಾನಕ್ಕೆ ನಿಲುಕೋದು ಅಂತ ಹೇಳಿ ಪ್ರಚಾರ ಮಾಡಿ ನಾನು ಅದೇ ಟಿವಿನಲ್ಲಿ ಅದೇ ಕ್ಯಾಮ್ರಾದವ್ರದ್ದು ಎಲ್ಲಾರನ್ನು ಕರ್ಕೊಂಡೋಗಿ ಬನ್ನಿ ಎಲ್ಲಿ ಗೆಜ್ಜೆ ಶಬ್ದ ಇದೆ ನೋಡೇ ಬಿಡೋಣ ಅಂತ ಹೇಳಿ ಸುಂಕದ ಕಟ್ಟೆ ಏರಿಯಕ್ಕೆ ಹೋಗಿ ಒಂದು ಮನೆ ಮೇಲೆ ಕೂತ್ಕೊಂಡೇ ಬಿಟ್ವಿ. ರಾತ್ರಿ 1 ಗಂಟೆ ಗೆಜ್ಜೆ ಶಬ್ದ ಬಂದೇ ಬಿಡ್ತು. ನಾಯಿಗಳು ಕಿರ್ಸ್ತಾವೆ, ಕೂಗಾಡ್ತಾವೆ, ಓಡ್ತಾವೆ ನಾಯಿಗಳು. ಗೆಜ್ಜೆ ಶಬ್ದನು ಬರ್ತಾ ಇದೆ. ನಮ್ಮ ಕ್ಯಾಮ್ರಾಮ್ಯಾನು ಕ್ಯಾಮ್ರನ ಬಿಟ್ಟು ಓಡ್ಬಿಟ್ರು. ಆದ್ರೂ ನನಗೆ ಯೋಚನೆ ಮಾಡಿದ್ದು, ಗೆಜ್ಜೆ ಶಬ್ದ ಆಕಾರ ಇರ್ಬೇಕಲ್ಲ, ಅಗೋಚರವಾಗಿ ಹೆಂಗ್ ಹೋಗ್ಲಿಕ್ಕೆ ಸಾಗುತ್ತೆ? ಆ ಸೌಂಡ್ ಬರ್ಲಿಕ್ಕೂ ಕೂಡ ಒಂದು ದೇಹ ಬೇಕಲ್ಲ, ಆಕೃತಿ ಬೇಕಲ್ವಾ? ಅಥವಾ 2 ವಸ್ತುಗಳ ಘರ್ಷಣೆ ಆಗ್ಬೇಕಲ್ವಾ? ಇದ್ಯಾವುದೂ ಇಲ್ಲ. ನಾಯಿಗಳು ಮಾತ್ರ ಓಡ್ತಾವೆ. ಏನದು ಹಿಂದೆ ಒಂದು ನಾಯಿಯಿಂದ ಎಲ್ಲ ಕಿಚ್ಕೊಂಡೋಗಿ ಆ ಮೂಲೆಗೆ ನಾಯಿ, ಆ ಏರಿಯಾ ಬಿಟ್ಟು ನಾಯಿ ಹೋಯ್ತು, ಗೆಜ್ಜೆ ಶಬ್ದ ನಿಂತೋಯ್ತು. ಇಲ್ಲ ಇರೋದು ನೋಡಿ ಗೆಜ್ಜೆ ಶಬ್ದದ ಅಕ್ಕತ್ತು. ಹಾಗಾದ್ರೆ ಗೆಜ್ಜೆ ಶಬ್ದ ಏನು ಅಂತ ನನಗೆ ಅನುಮಾನ ಬಂತು. ನಾನು ಯಾವತ್ತು ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ತೀನಿ. ಹಾಗೆ ಆ ಗೆಜ್ಜೆ ಶಬ್ದ ಯಾವಾಗ ಬರುತ್ತೆ? 3 ದಿವಸ ಯಾರಿಗೂ ಗೊತ್ತಿಲ್ದಂಗಿದ್ದೆ. ಆ ಕಡೆಯಿಂದ ಒಂದು ನಾಯಿ 11-11:30 ಬರಕ್ ಪ್ರಾರಂಭ ಆಗುತ್ತೆ. ಆ ನಾಯಿ ಬಂದೇಟ್ಗೆ ಇನ್ನ ಉಳಿದ ಆ ಏರಿಯಾದ ನಾಯಿಗಳು ಬೊಗಲಿಕ್ಕೆ ಪ್ರಾರಂಭ ಆಗ್ತವೆ. ಆ ನಾಯಿ ಆ ಏರಿಯಾ ಬಿಟ್ಟು ಹೋಗಿ ಅಲ್ಲೊಂದು ಪಾಳು ಟೆಂಟ್ ಇತ್ತು, ಸಿನಿಮಾ ಮಂದಿರ ಇತ್ತು, ಅಲ್ಲಿ ಹೋಗ್ಬಿಡ್ತಿದ್ದಂಗೆ ಇಲ್ಲಿ ನಾಯಿಗಳು ಗಪ್ ಚಿಪ್ ಹಾಕ್ತಿದ್ವಿ. ಗೆಜ್ಜೆ ಶಬ್ದ ಇರ್ತಿರ್ಲಿಲ್ಲ. ಹಾಗಾದ್ರೆ ಆ ನಾಯಿ ಎಲ್ಲಿಂದ ಬರುತ್ತೆ? ಅಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ಮಿಲಿಟರಿ ಹೋಟ್ಲಿತ್ತು. ಆ ಮಿಲಿಟರಿ ಹೋಟ್ಲು ಬಾಕ್ಲು ಹಾಕಿದ ಮೇಲೆ ಊಟ ಮಾಡಿ ಅಲ್ಲಿ ತಿಂದುಬಿಟ್ಟು ಅದು ಬರ್ಲಿಕ್ಕೆ ಪ್ರಾರಂಭ ಮಾಡಿ ಆ ಸಿನಿಮಾ ಟೆಂಟ್ ಹತ್ರ ಹೋಗಿ ಮಲಗಬೇಕು. ಈ ರೋಡಲ್ಲೇ ಬರಬೇಕು. ಈ ರೋಡ್ಗೆ ಎಂಟ್ರಿ ಆದೇಟ್ಗೆ ಎಲ್ಲ ಆ ನಾಯಿಗಳು ಬರ್ತವಲ್ಲ ಅಂತ ಈ ನಾಯಿ ಬಂತಲ್ಲ ಅಂತ ನಾಯಿಗಳೆಲ್ಲವೂ ಕೂಡ ಬೊಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಆ ನಾಯಿ ಆ ಕಡೆ ಹೋದ್ಮೇಲೆ ಶಬ್ದ ಇಲ್ಲ. ಆಗ ನನಗೊಂದು ಅನುಮಾನ ಬಂತು, ಈ ನಾಯಿ ಬಂದಾಗಲೇ ದೆವ್ವ ಬರುತ್ತೆ, ಮೀನ್ಸ್ ಗೆಜ್ಜೆ ಶಬ್ದ ಬರುತ್ತೆ, ಇದರಲ್ಲಿ ಏನೋ ಇರಬೇಕು ಅಂತ. ನಾವು ಒಂದ್ಸರಿ ಆ ನಾಯಿನ ಕರ್ಕೊಂಡು ಹೋಗಿ ವೆಟರ್ನರಿ ಡಾಕ್ಟರ್ ಹತ್ರ ತೋರಿಸಿದಾಗ ವೋಕಲ್ಸಲ್ಲಿ ಗೆಜ್ಜೆ ಶಬ್ದ ಬರ್ತಿತ್ತು, ವಾಯ್ಸಲ್ಲಿ ಶುರು ಆಯಿತು. ಆ ನಾಯಿ ಬಂದಾಗ ಈ ನಾಯಿಗಳು ಆ ಏರಿಯಾದಲ್ಲಿ ಬೊಗಳ್ಲಿಕ್ಕೆ ಪ್ರಾರಂಭ ಆದಾಗ ಓಡುತ್ತೆ. ಅದರಲ್ಲಿ ಓಡುವ ರಭಸದಲ್ಲಿ ಗೆಜ್ಜೆಯ ಶಬ್ದದ ರೀತಿಯಲ್ಲಿ ಕೇಳಿಸುತ್ತೆ. ನಾಯಿ ಶಬ್ದದ ಒಳಗಡೆ ಕೂಗ್ತಾ ಬರ್ತಿದ್ದು ಅಂತ ಹೇಳಿ ಗೊತ್ತಾಯ್ತು. ಅದೇ ಮಾಧ್ಯಮದಲ್ಲಿ ನಾನು ತೋರಿಸ್ತೀನಿ. ಈಗ ಬನ್ನಿ, ಆ ಗದಗ ಜಿಲ್ಲೆಯ ಮಂಡರಗಿ ತಾಲೂಕಿನ ಪಲ್ಲಹಳ್ಳಿನಲ್ಲಿ ದೇವಸ್ಥಾನವೊಂದರಲ್ಲಿ ಗೆಜ್ಜೆಯ ಶಬ್ದ. ಹಾಗಾದ್ರೆ ದೇವರು ತಿರುಗಾಡ್ಲಿಕ್ಕೆ ಸಾಧ್ಯನಾ? ದೇವಸ್ಥಾನದಲ್ಲಿ ಗೆಜ್ಜೆ ಶಬ್ದ ಬರುತ್ತೆ ಅನ್ನೋದಾದ್ರೆ ದೇವರು ಪ್ರತಿಷ್ಠಾಪನೆ ಆಗಿರುವಂತ ದೇವರು ಬರಬೇಕು. ದೇವರ ವಿಗ್ರಹ ಅಲ್ಲೇ ಇದೆ. ದೇವ್ರು ಹೆಂಗ್ ಬರ್ಲಿಕ್ಕೆ ಸಾಧ್ಯ ಆಗತ್ತೆ? ಖಂಡಿತ ದೇವ್ರಿಗೆ ಎದ್ದು ಬರ್ಲಿಕ್ಕೆ ಆಗೋದೇ ಇಲ್ಲ. ಯಾಕೆ? ನಾವು ಪ್ರತಿಷ್ಠಾಪನೆ ಮಾಡಿದ ಆ ವಿಗ್ರಹ ಎದ್ದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ದಿಸ್ ಈಸ್ ಸೈನ್ಸ್. ಎರಡನೇದು, ಅವ್ರ ಪ್ರಕಾರ, ಆ ಜನಗಳ ಪ್ರಕಾರ, ಆ ಭಕ್ತಾದಿಗಳ ಪ್ರಕಾರ ಅಲ್ಲೇನೋ ಒಂದು ರೀತಿ ಅಗೋಚರವಾದ ಶಕ್ತಿ ಇದೆ ಅನ್ನೋದಾದ್ರೆ, ಆ ಶಕ್ತಿ ಮುನ್ಸ್ಕೊಂಡ್ಬಿಟ್ಟಿದೆ, ಆ ಶಕ್ತಿ ಪವಿತ್ರತೆ ಕಳ್ಕೊಂಡ್ಬಿಟ್ಟಿದೆ, ಅದಕ್ಕೆ ಗೆಜ್ಜೆ ಶಬ್ದ ಎದ್ದು ಹೋಗುತ್ತೆ ಅನ್ನೋದಾದ್ರೆ ಒಂದ್ಸರಿ ಹೋದ್ಮೇಲೆ ಗೆಜ್ಜೆ
ಆ ವಿಗ್ರಹಕ್ಕೆ ಒಂದೇನೋ ಶಕ್ತಿ ಬಂದು ಹೋಗುತ್ತೆ ಅನ್ನೋದ್ರೆ ಮತ್ತೆ ಮತ್ತೆ ಹೆಂಗ್ ಶಬ್ದ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ? ಹಾಗಾದ್ರೆ ಅಲ್ಲೇ ತಿರುಗಾಡ್ತಾ ಇದೆಯಂತನ, ಅಲ್ಲೇ ಮುನಿಸ್ಕೊಂಡಿದೆಯಂತನ? ಇಲ್ಲ. ಓಲಿ ಇಷ್ಟು ಕ್ಯಾಮ್ರಾಗಳಿದೆ, ಎಲ್ಲ ಕ್ಯಾಮ್ರಾ CCTVಗಳಿದೆ. ಆ CCTVಗಳನ್ನೆಲ್ಲ ಅಳವಡಿಸ್ಬಿಡ್ಲಿ. ಹಾಗಾದ್ರೆ ಆ ಶಬ್ದವನ್ನು ರೆಕಾರ್ಡ್ ಮಾಡಿಕೊಳ್ಳುವಂತ ಸೂಕ್ಷ್ಮಾತಿ ಸೂಕ್ಷ್ಮ ಅಲೆಗಳಿವೆ, ತರಂಗಗಳಿವೆ. ಅವುಗಳನ್ನೆಲ್ಲ ಇಟ್ಟಾಗ ಗೊತ್ತಾಗಲ್ಲ ನಿಜವಾಗ್ಲೂ ಯಾವ ಶಬ್ದ, ಗೆಜ್ಜೆ ಶಬ್ದ ಇಲ್ಲಿ ಬರ್ತಾ ಇದೆ, ಹೇಗೆ ಬರ್ತಾ ಇದೆ ಅಂತ ಗೊತ್ತಾಗಲ್ವಾ? ಸೈನ್ಸ್ ಇಷ್ಟು ಮುಂದುವರೆದಿದೆಯಲ್ಲ. ಜನಕ್ಕಿಲ್ಲಿ ಏನಾಗಿದೆ ಅಂದ್ರೆ, ಯಾರೋ ಒಬ್ಬ ಹೇಳ್ದ, ಹೌದು ಅಲ್ಲಿ ಗೆಜ್ಜೆ ಶಬ್ದ ಇದೆ ಅಂತ ಗೊತ್ತಾಗುತ್ತೆ. ಅದನ್ನು ತಿಳ್ಕೊಂಡು ಮನೆ ಮನೆಗೆ ಮನಸ್ಸುಗಳಿಗೆ ಪ್ರಚಾರ ಆಗುತ್ತೆ. ಎಲ್ಲರೂ ಇಲ್ಲದ ಗಾಳಿ ಸುದ್ದಿಗೆ ಬಲಿ ಆಗ್ತಾರೆ. ಆದರೆ ಜೀವಂತ ಇರುವಂತಹ ವ್ಯಕ್ತಿಗಳು ಕಾಲಿಗೆ ಗೆಜ್ಜೆ ಕಟ್ಕೊಂಡು ನಡೆದಾಡ್ತಾ ಇದ್ದಾಗ ಶಬ್ದ ಬರುತ್ತೆ. ದಿಸ್ ಇಸ್ ಸೈನ್ಸ್. ಹಾಗಾದ್ರೆ ಯಾರೋ ಕಾಣದ ವ್ಯಕ್ತಿಯ ಕೈವಾಡ ಇರ್ಬೋದು ಅಂತ ನನ್ನ ಊಹೆ. ಎರಡನೇದು, ದೇವರಿಗೆ ಕೂಡ ಮುನಿಸ್ಕೊಂಡು ದೇವರು ಹೋಗ್ತಾ ಇದೇನದಾದ್ರೆ, ದೇವರು ಸ್ವರ್ಗ ಲೋಕದಲ್ಲಿರೋಂಥವ್ರು, ಈ ಜಗತ್ತು ಹುಟ್ಟದಾಗಿಂತ ಮುಂಚೆನೇ ಹುಟ್ಟಿದಂಥ ದೇವರು, ಆ ದೇವರಿಗೆ ಗೆಜ್ಜೆ, ಕಬ್ಬಿಣದ ಗೆಜ್ಜೆಯನ್ನ ಕೊಟ್ಟವರು ಯಾರು? ಆ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದು ಮನುಷ್ಯನೇ ಅಲ್ವಾ? ಹಾಗಾದ್ರೆ ದೇವರಿಗೆ ಯಾರೋ ಗೆಜ್ಜೆ ಶಬ್ದ ಕೊಟ್ಟಿದ್ದಾರೆ ಅಂದ್ರೆ ಆ ಕೊಟ್ಟ ಮೂಲ ವ್ಯಕ್ತಿ ಯಾರು? ಮನುಷ್ಯನೇ ಕೊಡ್ಬೇಕಲ್ವಾ? ಎಸ್, ನನಗೆ ಮನುಷ್ಯನ ಮೇಲೆ ಡೌಟ್, ದೇವರ ಮೇಲೆ ಅಲ್ಲ. ಮೂರನೇದು, ಎಸ್, ಗೆಜ್ಜೆ ಶಬ್ದ ಬರುತ್ತೆ ಅನ್ನೋದಾದ್ರೆ ಕಬ್ಬಿಣದ ಒಳಗಡೆ ಇರೋಂಥ ಗಡಿ ಒಂದು ರೌಂಡ್ ಇರುತ್ತೆ, ಆ ಶಬ್ದ ಹಿಂಗ್ ಹೋಗ್ತಾ ಇರುತ್ತೆ. ಹಾಗಾದ್ರೆ ಇಲ್ಲಿ ಯಾರು ಗೆಜ್ಜೆ ಶಬ್ದದ ರೀತಿಯಲ್ಲಿ ತನ್ನ ಮನಸ್ಸನ್ನ ಉಂಟು ಮಾಡಿಕೊಂಡು ತನ್ನ ಸ್ವಾರ್ಥವನ್ನ ಬೆಳೆಸ್ಕೋಬಹುದು. ಯಾಕೆಂದ್ರೆ ಇಲ್ಲಿ ದೇವಸ್ಥಾನ, ಇಲ್ಲಿ ಹಾಗೆ ಅಂತ. ನೀವು ಯಾರು SL ಭೈರಪ್ಪನವರು ಒಂದು ಕಾದಂಬರಿ ಬರೆದಿದ್ದಾರೆ. ಅವರು ಹಿಂಗೆ ನಂಬಿದ್ರು, ಅಲ್ಲಿ ದೇವಸ್ಥಾನದೊಳಗಡೆ ಹೋಗ್ಬಾರ್ದು, ಯಾರು ತಿಳಿಸಿದ ಶಬ್ದ ಮಾಡಿ ಹೋಗ್ಬೇಕು, ಸುಮ್ಮನೆ ಹೋಗ್ಬಾರ್ದು ಅಂತ. ನಾನು ಹೇಳಿದ್ದಲ್ಲ, SL ಭೈರಪ್ಪನವರ ಗ್ರಂಥದಲ್ಲಿರಂತ. ಆಮೇಲೆ SL ಭೈರಪ್ಪನವರು ಶಬ್ದ ಮಾಡ್ದಂಗೆ ಹೋಗ್ತಾರೆ, ಅಲ್ಲಿ ಏನೋ ನಡೀತಾ ಇರುತ್ತೆ, ಸತ್ಯಾಂಶ ಗೊತ್ತಾಗ್ಬಿಡುತ್ತೆ. ನನ್ನ ಪ್ರಕಾರ ಗೆಜ್ಜೆ ಶಬ್ದ ಬರುತ್ತೆ ಅನ್ನೋದಾದ್ರೆ ಕಬ್ಬಿಣ ಅಥವಾ ಬೆಳ್ಳಿ ಅಥವಾ ಚಿನ್ನದ ಲೋಹದಿಂದ ಮಾಡಿದ ಎರಡು ವಸ್ತುಗಳ ಘರ್ಷಣೆಯಿಂದ ಬರುತ್ತೆ. ಇದನ್ನು ಕಂಡಿಡಿದವರು ಯಾರು? ಮನುಷ್ಯನೇ. ಅಲ್ಲಿ ಶಬ್ದ ಉಂಟು ಮಾಡ್ತಾರೆ ಯಾರು? ಮನುಷ್ಯನೇ. ದೇವರು ಅಲ್ಲ, ದೆವ್ವನೂ ಅಲ್ಲ. ಇದನ್ನು ಮೀರಿ ಇನ್ನೂ ಕಾಣದ ಅಗೋಚರವಾದ ಒಂದು ಶಕ್ತಿ ಇದೆ. ಪ್ರಾಣಿಗಳ ಒಳಗೂ, ಅದರಲ್ಲಿ ಮನುಷ್ಯನ ಒಳಗೂ ಮತ್ತು ಯಾವುದೇ ಪಕ್ಷಿಗಳ ಒಳಗೂ ಕೂಡ ಸೂಕ್ಷ್ಮಾತಿ ಸೂಕ್ಷ್ಮತೆಯಿಂದ ನಾವು ಕಂಡಿಡಿದಾಗ, ನಿಗೂಢವಾಗಿ ಶಬ್ದ ಎಲ್ಲೂ ಇಲ್ದಲೇ ಇದ್ದಾಗ, ಚಿಟ್ಟೆಯಿಂದ ಹಿಡಿದು ಅವುಗಳು ಒಂದಿಷ್ಟು ಆ ವೋಕಲಲ್ಲಿ ಶಬ್ದ ಮಾಡ್ತಾ ಇದ್ದಾಗ ಗೆಜ್ಜೆ ಥರದೇ ಬರುತ್ತೆ. ಅದು ಗೆಜ್ಜೆ ಶಬ್ದ ಅಂತ ಇವನು ಮಾನಸಿಕವಾಗಿ ಸಬ್ಕಾನ್ಸಿಯಸ್ ಮೈಂಡಲ್ಲಿ, ಒಳಗಡೆ ಇನ್ನರ್ ಮೈಂಡಲ್ಲಿ ಅವನು ಸೆಟ್ ಆಗಿದ್ರೆ, ಗೆಜ್ಜೆ ಶಬ್ದ ಬಂತು ಅಂತ ಒಬ್ಬರಿಂದ ಗಾಳಿ ಸುದ್ದಿ ಹರಡೇ ಬಿಡುತ್ತೆ. ಇದು ಆಗಿರ್ಬೋದು. ಇಲ್ಲ, ಆ ಗೆಜ್ಜೆ ಶಬ್ದದ ಹೆಸರನ್ನ ಹಾಕಿ ಯಾರು ಅಲ್ಲಿಗೆ ಬರ್ದ ಹಾಗೆ ಮಾಡಿರುವ ಮನುಷ್ಯನ ಕೃತ್ಯ ಇರ್ಬೋದು. ಇಲ್ಲ, ದೇವರು ಮುನಿಸ್ಕೊಂಡಿದ್ದೆ ಅಂತ ಹೇಳಿ ಇವರೇ ಹುಟ್ಟಾಕಿ ದೇವರ ಮೇಲೆ ಇನ್ನೇನೋ ಸ್ವಾರ್ಥವನ್ನ ಮಾಡ್ಕೊಳ್ಳಿಕ್ಕೆ ಮೌಢ್ಯತೆಯ ಭಕ್ತಾದಿಗಳಿದ್ದಾರಲ್ಲ, ಇವರು ಅದನ್ನ ಹೊರಸೂಸಿರ್ಬೋದು. ಇದನ್ನ ಬಿಟ್ರೆ ಕಾಣದ ದೆವ್ವಗಳು ಇಲ್ಲ. ನನ್ನ ಪ್ರಶ್ನೆ, ದೇವರು ಮುನ್ಸ್ಕೊಂಡಿದ್ದೆ ಅಂದ್ರೆ ದೇವರಿಗೆ ಗೆಜ್ಜೆ ಕೊಟ್ಟವ್ರು ಯಾರ್ದಿ? ದೆವ್ವ ಮುನ್ಸ್ಕೊಂಡ್ಬಿಟ್ಟಿದೆ, ಅಲ್ಲಿ ದೆವ್ವ ಇದೆ, ಅಗೋಚರವಾದ ಶಕ್ತಿ ಇದೆ ಅನ್ನೋದ್ರೆ ಅದಕ್ಕೆ ಗೆಜ್ಜೆ ಕೊಟ್ಟವ್ರು ಯಾರ್ರಿ? ಕಬ್ಬಿಣವನ್ನ ಲೋಹವನ್ನ ಕಂಡಿಡಿದನು ಮನುಷ್ಯ ಅಲ್ವೇನ್ರಿ? ಮನುಷ್ಯನ ಸ್ವಾರ್ಥಕ್ಕಾಗಿ ದೇವರನ್ನು ದೆವ್ವನು ಕಾಣದ ವಸ್ತುಗಳನ್ನ ತನ್ನ ಮೇಲೆ ಹಾಕೊಂಡು ಇದನ್ನೆಲ್ಲ ವರ್ತಿಸ್ತಾನೆ. ದೇವರು ಯಾವತ್ತೂ ಮುನ್ಸ್ಕೊಳ್ಳಲ್ಲ, ದೆವ್ವ ಇಲ್ವೇ ಇಲ್ಲ. ಮನುಷ್ಯನ ಸ್ವಾರ್ಥದ ಕೆಲಸ ಇಲ್ಲಿ ಮಾಡ್ತಾ ಇದೆ ಅನ್ನೋದನ್ನ ಘಂಟಾಘೋಷವಾಗಿ ಹೇಳ್ತೀನಿ. ಗೆಜ್ಜೆ ಶಬ್ದ ಇದೇನದಾದ್ರೆ ನನಗೆ ಪರೀಕ್ಷೆ ಮಾಡಲಿಕ್ಕೆ ಅವಕಾಶ ಕೊಡಿ, ಅದರ ಮೂಲವನ್ನ ವಿಸ್ತೃತವಾಗಿ ನಿಮ್ಮಿಂದ ಇಡ್ತೇನೆ. ನಮಸ್ಕಾರ.